ಹಾಯ್, ವೆಲ್ಕಮ್ ಬ್ಯಾಕ್ ಟು ತುಂಗಭದ್ರ ಕ್ರಿಯೇಷನ್ಸ್. ನಾನಿವತ್ತು ಶೇಂಗಾದಿಂದ ಚಾಟ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಚಾಟ್ಸ್ ಅಂತಲೂ ಕರಿಬೋದು ಅಥವಾ ಸಲಾಡ್ ಅಂತ ಕೂಡ ಕರಿಬೋದು. ಈ ಒಂದು ಒಳ್ಳೆ ಸಲಾಡ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 1 ಕಪ್ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದನ್ನು ನಾವು ಬೇಯಿಸ್ಕೋಬೇಕು. ಈ ಕಡೆ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ, ನಿಂಬೆಹಣ್ಣು ತೆಗೆದಿಟ್ಕೊಂಡಿದ್ದೀನಿ. ಈ ಕಡೆ ಉಪ್ಪು, ಕಾಳುಮೆಣಸಿನ ಪುಡಿ, ಚಾಟ್ ಮಸಾಲ, ಖಾರದ ಪುಡಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗತ್ತೆ. ಈ ಕಡೆ ಒಂದು 4ರಿಂದ 5 ವಿಷಲ್ ಹೊಡೆಸ್ಕೊಂಡಿರೋ ಶೇಂಗಾ ಬೀಜನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಶೇಂಗಾ ಬೀಜ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಒಂದೊಂದೇ ಸಾಮಗ್ರಿನ ಸೇರಿಸ್ಕೊತ ಹೋಗೋಣ. ಇಲ್ಲಿ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೆಟೊ, ಒಂದು ಟೊಮೆಟೊ ಹಾಕಿದ್ರು ಚೆನ್ನಾಗಿರುತ್ತೆ. ಹಾಗೆ ಸೌತೆಕಾಯಿ, ಕ್ಯಾರೆಟನ್ನು ಸೇರಿಸ್ಕೊತೀನಿ. ಸೌತೆಕಾಯಿ ಎಂಡಿಂಗ ಸೇರಿಸ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಇಮಿಡಿಯೇಟ್ ತಿಂತೀವಿ ಅಂದಾಗ ನಾವು ಸೌತೆಕಾಯಿನ ಸೇರಿಸ್ಕೋಬೇಕು. ಯಾಕೆಂದರೆ ಸೌತೆಕಾಯಿ ಸ್ವಲ್ಪ ನೀರು ಬಿಡುತ್ತೆ ಉಪ್ಪು ಹಾಕೋದ್ರಿಂದ. ಹಾಗಾಗಿ ನಾವು ಯಾವಾಗ ಚಾಟ್ಸ್ ತಿನ್ನಬೇಕು ಅನ್ಕೋತೀವಲ್ಲ ಆ ಟೈಮಿಗೆ ನಾವು ಇದನ್ನೆಲ್ಲ ಕಲಿಸ್ಬೇಕು. ಇದಕ್ಕೆ ನಾವು ಚಿಲ್ಲಿ ಪೌಡ್ರು ಜೊತೆಗೆ ಚಾಟ್ ಮಸಾಲ, ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟನ್ನು ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ನಾವು ಬ್ಲ್ಯಾಕ್ ಸಾಲ್ಟ್ನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಇಲ್ಲ ಪಿಂಕ್ ಸಾಲ್ಟ್ ಕೂಡ ಸೇರಿಸ್ಕೋಬೋದು. ಇದೆಲ್ಲವೂ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ತೊಗೋಬೋದು. ಇಲ್ಲ ಅಂದರೆ ನೈಟು ನಾವು ಜಾಸ್ತಿ ಫುಡ್ಡನ್ನು ತೊಗೊಳ್ಬಾರ್ದು ಅಂತೇಳಿ ಅವಾಯ್ಡ್ ಮಾಡ್ತಾಯಿದ್ರೆ ಅಥವಾ ಡಯಟಲ್ಲಿದ್ದರೆ ಈ ಥರ ಒಂದು ಚಾಟ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಒಂದೊಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಯಾಕಂದರೆ ಶೇಂಗಾದಲ್ಲಿ ರಿಚ್ ಪ್ರೋಟೀನ್ ಇರೋದ್ರಿಂದ ದೇಹಕ್ಕೆ ಬೇಕಾಗಿರುವ ಒಂದು ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ. ಬಾಡಿ ಹೀಟ್ ಆಗಿದೆ ಅನಿಸ್ದಾಗ ಕೂಡ ಈ ಥರ ಒಂದು ಚಾಟ್ಸ್ ಮಾಡ್ಕೊಂಡು ತಿನ್ಬೋದು. ನಮಗೆ ಸಾಲ್ಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಲಾಸ್ಟಿಗೆ ನಾವು ನಿಂಬೆಹಣ್ಣನ್ನು ಹಿಂಡಬೇಕು. ಈ ಎಲ್ಲ ಸಾಮಗ್ರಿ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಇಮಿಡಿಯೇಟ್ ಸರ್ವ್ ಮಾಡಬೇಕು. ಯಾಕಂದರೆ ಇದು ತುಂಬ ಕಲಿಸ್ತಾ ಇದ್ದರೆ ಜಾಸ್ತಿ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಸೌತೆಕಾಯಿ ಉಪ್ಪು ಸೇರಿದಾಗ ನೀರು ಬಿಡುತ್ತಲ್ವ. ಹಾಗಾಗಿ ಈಗ ರುಚಿಯಾಗಿರುವಂಥ ಶೇಂಗಾ ಚಾಟ್ಸ್ ಅಥವಾ ಶೇಂಗಾ ಸಲಾಡ್ ರೆಡಿಯಾಗಿದೆ. ನೀವು ಇದನ್ನೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಇದ್ರಲ್ಲಿ ಹಸಿ ತರಕಾರಿಗಳು ಮತ್ತು ಬೇಯಿಸಿರೋ ಶೇಂಗಾ ಕೂಡ ಇರೋದ್ರಿಂದ ತಿನ್ನೋದಕ್ಕೆ ಒಂದೊಳ್ಳೆ ರುಚಿ ಕೊಡುತ್ತೆ. ನಾನು ಇದನ್ನು ಶೇಂಗಾ ಬೀಜನ ಹಸಿಯಾಗಿ ಕೂಡ ಮಾಡಿ ಟ್ರೈ ಮಾಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ಶೇಂಗಾ ಹಸಿಯಾಗಿದ್ದರೆ ಇಷ್ಟಪಡಲ್ಲ. ಹಾಗಾಗಿ ಇದನ್ನು ಬೇಯಿಸಿ ಬಳಸಿದ್ದೀನಿ. ನೀವು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಇದೇ ಮೆಥಡ್ನ ಬಳಸ್ಕೊಂಡು ನಾವು ಕಾರ್ನ್ ಸಲಾಡ್ ಕೂಡ ಮಾಡ್ಕೋಬೋದು, ಕ್ಯಾಪ್ಸಿಕಮ್ ಸಲಾಡ್ ಮಾಡ್ಕೋಬೋದು. ಹೀಗೆ ತುಂಬ ವೆರೈಟಿ ತರಕಾರಿಗಳನ್ನ ಬಳಸ್ಕೊಂಡು ನಾವು ಸಲಾಡ್ನ ಮಾಡ್ಬೋದು. ಹೀಗೆ ಹೆಲ್ದಿಯಾಗಿರೋ ಚಾಟ್ಸ್ ಅಥವಾ ಸಲಾಡ್ನ ಮಾಡೋದು ಹೇಗೆ ಅಂತ ನಾವು ನಮ್ಮ ಚಾನಲ್ ತೋರಿಸ್ತಾ ಇರ್ತೀವಿ. ಇದನ್ನು ನೀವು ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.